ಮುಖಂಡರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ ಹಾಗೂ ನನ್ನ ಎಲ್ಲ ಅಕ್ಕ ತಾಯಂದರೆ, ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು, ಏನಿವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಂಗಮಕೋಟೆ ಹೋಬಳಿಯ 4 ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಜೆಡಿಎಸ್ ಪಕ್ಷದ ಬೆಂಬಲಿತ ಸದಸ್ಯರುಗಳೇ, ಈ ಒಂದು ಚುನಾವಣೆಯಲ್ಲಿ ಆಶೀರ್ವಾದವನ್ನು ಮಾಡಿ ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರದ ಎಲ್ಲ ಮತದಾರರು, ವಿಶೇಷವಾಗಿ 4 ಗ್ರಾಮ ಪಂಚಾಯತಿಯ ಮತದಾರರು ಮತ್ತು ನಮ್ಮ ಪಕ್ಷದ ಮುಖಂಡರು, ಇವರೆಲ್ಲ ಒಂದು ಆಶೀರ್ವಾದದಿಂದ ಗೆದ್ದಿರ್ತಕ್ಕಂಥ 35 ಗ್ರಾಮ ಪಂಚಾಯತಿ ಸದಸ್ಯಗಳ ಪರವಾಗಿ ಎಲ್ಲರಿಗೂ ನಾನು ತಲೆಬಾಗಿ ಪಕ್ಷದ ಪರವಾಗಿ ಹಾಗೂ ನನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರಗಳ ಪೈಕಿ ಬಲಿಷ್ಠವಾಗಿರ್ತಕ್ಕಂಥ ಜೆಡಿಎಸ್ ಪಕ್ಷ ಯಾವ ಕ್ಷೇತ್ರವನ್ನು ಇದ್ದರೆ ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟ ಮೇಲೆ ನನ್ನ ಒಂದು ಕಾರ್ಯವೈಖರಿ 40 ವರ್ಷ ಆಗಿತ್ತು. ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಲೋಕಸಭಾ ಸದಸ್ಯನಾಗಿ ಗೆದ್ದಿತ್ತು. ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವರಿಷ್ಠನ ಮನವೊಲಿಸಿ ಈ 8 ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರನ್ನ ಮನವೊಲಿಸಿ ಒಬ್ಬ ಪಕ್ಷದ ನಿಷ್ಠಾವಂತರನ್ನ ಆಯ್ಕೆ ಮಾಡಿ ಇವತ್ತು 40 ವರ್ಷಗಳ ನಂತರ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಲೋಕಸಭಾ ಸದಸ್ಯನ ಗೆಲ್ಲಿಸಿದೆ. ಇವತ್ತು ನನ್ನ ಮುಂದಿನ ಗುರಿ, ಮುಂದಿನ ಆಲೋಚನೆ ಏನು, ಮುಂದೆ ಬರ್ತಕ್ಕಂಥ 2028 ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ NDA ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಈ ರಾಜ್ಯದಲ್ಲಿ ಮುಂದೆ ಕುಮಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಕ್ಷೇತ್ರದ ಬಗ್ಗೆ ನನಗೆ ಯಾವುದೇ ಒಂದು ಯೋಚನೆ ಇಲ್ಲ. ಯಾಕೆ ಯೋಚನೆ ಇಲ್ಲ ಅಂದ್ರೆ, ಇವತ್ತು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರು, ನಮ್ಮ ಸ್ನೇಹಿತರು, ನಮ್ಮ ಪಕ್ಷದ ಕಾರ್ಯಕರ್ತರ ಶಕ್ತಿ ನನಗೆ ಒಬ್ಬರಿಗೆ ಗೊತ್ತಿರೋದು. ಏನಂದ್ರೆ ಅವ್ರ ಜೊತೆಯಲ್ಲಿ ನಾನು ಇರ್ಬೇಕಷ್ಟೇ. ನಟರಾಗ ಚುನಾವಣೆ ಮಾಡಿದೆ, ಯಾರನ್ನು ಬೇಕಾದ್ರೂ ಎದುರಿಸ್ತಕ್ಕಂಥ ಶಕ್ತಿ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಇದೆ ಅನ್ನೋದು ಒಂದು ನಂಬಿಕೆ. ಬೆಳಗಿನ ಮಿಗಿಲಾಗಿ ಇವತ್ತು ರಾಜಕಾರಣದಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅಡಿಪಾಯ ಅನ್ನೋದು ಗ್ರಾಮ ಪಂಚಾಯತಿ ಸದಸ್ಯರು. ಆ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಪಕ್ಷದವರಿದ್ದಾಗ ಪ್ರತಿನಿತ್ಯ ಜನಸಂಪರ್ಕದಲ್ಲಿ ಮೂಲಭೂತ ಸೌಕರ್ಯಗಳು, ಇವತ್ತು ಕುಡಿಯೋ ನೀರಾಗ್ಬೋದು, ಚರಂಡಿ ಆಗ್ಬೋದು, ಪಂಚಾಯತಿಯಲ್ಲಿ ಖಾತೆಗಳಾಗ್ಬೋದು, ಪ್ರತಿಯೊಂದನ್ನು ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರ ಮುಖೇನನೇ ಕೆಲಸ ಆಗ್ಬೇಕು. ಹಾಗಾಗಿ ಏನ್ ತಾವು ಗೆದ್ದಿದ್ದೀರಿ ಇವತ್ತು 35 ಜನ. ಇವತ್ತು ನನಗೆ ಬುದ್ಧಿ ಬಂದಾಗ ಹೊಸಪೇಟೆ ಗ್ರಾಮ ಪಂಚಾಯತಿ ನಮ್ಮ ಹಿಡಿತಕ್ಕೆ ಬಂದಿಲ್ಲ. 20 ವರ್ಷದಿಂದ ಮನವಾಜ್ ಗ್ರಾಮ ಪಂಚಾಯತಿ ಇತ್ತು, 20 ವರ್ಷದಿಂದ ಅದು ನಮ್ಮ ಹಿಡಿತಕ್ಕೆ ಸಿಕ್ಕಿಲ್ಲ. ಈ ಬಾರಿ 14 ಸೀಟ್ 13 ಸೀಟ್ ಗೆಲ್ತಿದ್ದಾರೆ. ಇವತ್ತು ಮನವಾಜ್ ಗ್ರಾಮ ಪಂಚಾಯತಿ, ಅದೇ ಹೊಸಪೇಟೆ ಪಂಚಾಯತಿ 17 ಸೀಟ್ 11 ಸೀಟ್ ಗೆದ್ದಿದ್ದಾರೆ. ಮತ್ತೆ ನಮ್ಮ ದೇಶಭಕ್ತಿ ನಮ್ಮ ಅರ್ಧಕ್ಕೆ 6 ಸೀಟ್ ಗೆದ್ದಿದ್ದಾರೆ. ನಮ್ಮಲ್ಲ 7ಕ್ಕೆ 5 ಸೀಟ್ ಗೆದ್ದಿದ್ದಾರೆ. ಇವತ್ತು ನಮ್ಮ ಉತ್ರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ತುಟ್ಟಿಗಾನಹಳ್ಳಿ ನಮ್ಮ ಆನಂದ್ ಸೋತಿದ್ದಾರೆ, ನಮ್ಮ ಕಚ್ಚಕೊಂಡಹಳ್ಳಿ ರಾಜಣ್ಣವರು ಮತ್ತು ನಮ್ಮ ಪ್ರಕಾಶನ್ ಸೋತಿದ್ರಲ್ಲಿ. ನೀವ್ಯಾರು ಸೋತಿರ್ತಕ್ಕಂಥ 13 ಜನ ಗ್ರಾಮ ಪಂಚಾಯತ್ ಸದಸ್ಯರು ಭಯ ಪಡೋದಿಲ್ಲ. ಮುಂದೆ ನಿಮ್ಗೆ ಅಧಿಕಾರ ಕೊಡ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಇರ್ತದೆ. ಮುಖ್ಯವಾಗಿ ಇವತ್ತು ಈ ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ನಾನು MLA ಆದ್ಮೇಲೆ ನಿಮ್ಗೆ ಎಲ್ಲಿ ನಿಮ್ಮ ಒಂದು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಿಮ್ಮ ಆತ್ಮಸಾಕ್ಷಿಗೆ ತೆಗೆ ಬರೀ ನಾನು ಎಲ್ಲಿ ನಡ್ಕೊಳ್ಳೋದಂತ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಮುಂದೆ ಈ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಈ ಕ್ಷೇತ್ರದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು ಶಾಶ್ವತ ಉಳಿಬೇಕಂತ ಹೇಳ್ತಾ ನಮ್ಮೆಲ್ಲರ ಸಹಕಾರ ಮುಂದೆ ಇದೇ 25 ಡಿಸೆಂಬರ್ಗೆ ಗ್ರಾಮ ಪಂಚಾಯತಿ ಚುನಾವಣೆ ಇರುವಂತದ್ದು. ಇಡೀ ಕ್ಷೇತ್ರದಲ್ಲಿ ಇನ್ನ 30 ಗ್ರಾಮ ಪಂಚಾಯತಿ ಚುನಾವಣೆ ನಡೆಯಬೇಕಾಗ್ತದೆ.
ನನ್ನ ಪ್ರಕಾರ ಫೆಬ್ರವರಿ ತಪ್ಪಿದ್ರೆ ಮಾರ್ಚ್ ಜಿಲ್ಲಾ ಕ್ಷೇತ್ರಗಳಿಗೆ ನಾವು ಗೆಲ್ಲಬೇಕು. 17 ತಾಲೂಕ್ ಪಂಚಾಯತಿ ಕ್ಷೇತ್ರಗಳಿಗೆ ಗೆಲ್ಲಬೇಕಂತ ಈ ಸಂದರ್ಭದ ನಮ್ಮ ಗಮನ ಹೀಗೆ ತರ್ತಾ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಕ್ಕಂಥ ಎಲ್ರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ, ನಮ್ಮ ಹಿಡಿತಲ್ಲಿದ್ದಂತ ಪಂಚಾಯತಿ ಅಲ್ಲಿ ನಮ್ಮ ಬೈರೇಟಣ್ಣವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಕೇಂದ್ರ ಸರ್ಕಾರ ಇವತ್ತು ಪುರಸ್ಕಾರವನ್ನು ಕೊಟ್ಟು ಇವತ್ತು ಇಡೀ ಭಾರತ ದೇಶದಲ್ಲಿ 4ನೇ ಸ್ಥಾನದಲ್ಲಿ ಇವತ್ತು ಅವ್ರನ್ನ ಆಯ್ಕೆ ಮಾಡಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂತ ಇತ್ತೀಮ್ ಸದರ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ನಮ್ಮ ಮುಖಂಡರು ಧನ್ಯವಾದಗಳು ಹೇಳ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮ ಪಂಚಾಯತಿಗಳನ್ನು ಕೇಂದ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗುಸ್ತಕ್ಕಂತ ಒಂದು ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕಂತ ಹೇಳ್ತಾ ನನ್ನ ಮಾತನ್ನು